ಸಮರ್ಪಣೆ ಮಾಡ್ತಾ ಆ ಗುರುಗಳ ಅನುಗ್ರಹದಿಂದ ನಾವೆಲ್ಲರೂ ಕೂಡ ಭಗವಂತನ ದರ್ಶನವನ್ನು ನಾವು ಮಾಡಲಿಕ್ಕಾಗಿ ಹೊರಟಿದ್ದೇವೆ. ನಮ್ಮ ಈ ವೆಂಕಟಾಚಲದ ಯಾತ್ರೆ ನಿರ್ವಿಘ್ನವಾಗಿ ಪರಿಸಮಾಪ್ತಿಯಾಗಿ ಆ ಭಗವಂತನ ದಿವ್ಯ ದರ್ಶನ ನಮಗಾಗುವಂತೆ ಪರಮಪೂಜ್ಯ ಗುರುಗಳು ಪರಮಾನುಗ್ರಹವನ್ನು ಮಾಡಿ ನಿಮ್ಮೆಲ್ಲರ ಪರವಾಗಿ ಗುರುಗಳಲ್ಲಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಘ್ನಂ ಅಭೀಷ್ಟದಂ ಚತುರ್ಮುಖೇ ರತನಯಂ ಶ್ರೀನಿವಾಸಂ ಭಜೇಶಂ. ಶ್ರೀ ಈ ತಿರುಮಲದ ಈ ಪರಮ ಪವಿತ್ರವಾದ ಭಗವಂತನ ವಿಶೇಷ ಸನ್ನಿಧಾನಯುಕ್ತವಾಗಿರತಕ್ಕಂಥ ಈ ಪರ್ವತ ಕೃತಯುಗದಲ್ಲೇ ಇದಕ್ಕೆ ವೃಷಭಾದ್ರಿ ಅಂತ ಕರಿತಾ ಇದ್ರು. ಅದರ ಕಥೆ ನಿಮಗೆ ಗೊತ್ತಿದೆ. ಹಾಗೆ ತ್ರೇತಾಯುಗದಲ್ಲಿ ಇದು ಅಂಜನಾದ್ರಿ ಆಗಿತ್ತು. ದ್ವಾಪರ ಯುಗದಲ್ಲಿ ಶೇಷಾದ್ರಿ, ಈಗ ಕಲಿಯುಗದಲ್ಲಿ ಇದು ವೆಂಕಟಾದ್ರಿ, ವೆಂಕಟಾಚಲ ಅಂತ ನಾವು ಕರಿತಾ ಇದ್ದೇವೆ. ಆ ಹಿಂದಿನ ಯುಗಗಳಲ್ಲಿ ಆಗಿನ ಕಾಲದಲ್ಲಿ ಜನರಿಗೆ ವಿಶೇಷವಾದ ಸಾತ್ವಿಕವಾದ ಪ್ರವೃತ್ತಿ, ವಿಶೇಷವಾದ ಪುಣ್ಯವನ್ನು ಸಂಪಾದನೆ ಮಾಡ್ತಾ ಇದ್ರು, ಪಾಪಗಳು ಕಡಿಮೆ ಇರ್ತಾ ಇತ್ತು. ಆದರೆ ಕಲಿಯುಗದಲ್ಲಿ ಪ್ರಾರಂಭದಿಂದಲೇ ನಮ್ಮ ಎಷ್ಟೇ ಸಾತ್ವಿಕರಾದರೂ ಕೂಡ ಪಾಪಕರ್ಮಗಳನ್ನು ಮಾಡದೇ ಇರಲಿಕ್ಕೆ ಸಾಧ್ಯವಿಲ್ಲ. ಆ ಪಾಪಗಳಿಂದಲೇ ನಾವು ಅನೇಕ ರೀತಿಯಾದ ಕ್ಲೇಶಗಳನ್ನು ಸಂಸಾರದಲ್ಲಿ ಅನುಭವ ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರವಾಗಿ ಭಗವಂತ ವೆಂಕಟ ಎನ್ನುವ ಹೆಸರಿನಿಂದ ಇಲ್ಲಿ ಸನ್ನಿಹಿತನಾಗಿದ್ದಾನೆ. ವೇಮ್ ನಿಮಗೆ ಗೊತ್ತಿರೋ ಅರ್ಥ ಇದು. ವೇಮ್ ಅಂದರೆ ಪಾಪಗಳು, ಪಾಪಗಳನ್ನು ಕಟತಿ ನಾಶ ಮಾಡ್ತಾ ಇದ್ದಾನೆ. ಆ ಶ್ಲೋಕದಲ್ಲೂ ಕೂಡ ಶ್ರೀ ವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಘ್ನಂ, ಮೊದಲು ಅನಿಷ್ಟಗಳನ್ನು ಪರಿಹಾರ ಮಾಡತಕ್ಕವನು, ನಮ್ಮ ಪಾಪಗಳನ್ನು ಪರಿಹಾರ ಮಾಡತಕ್ಕವನು. ಹೀಗೆ ಸಂಸಾರದಲ್ಲಿ ನಾವು ಅನುಭವಿಸುವ ನಾನಾ ಕ್ಲೇಶಗಳ ಪರಿಹಾರ ಮಾಡತಕ್ಕಂಥ ಶ್ರೀ ಶ್ರೀನಿವಾಸ ಭಕ್ತರನ್ನು, ಅವರ ಪಾಪಗಳನ್ನು ಪರಿಹರಿಸಿ ಅವರ ಅಭೀಷ್ಟಪ್ರದನಾಗೋದಕ್ಕೋಸ್ಕರವಾಗಿ ವಿಶೇಷವಾಗಿ ಸನ್ನಿಹಿತನಾಗಿದ್ದಾನೆ ಅಂತ ಶ್ರೀನಿವಾಸನ ಈ ಪರ್ವತ ವೆಂಕಟಾಚಲವನ್ನು ಆರೋಹಣ ಹತ್ತುವುದಕ್ಕೋಸ್ಕರವಾಗಿ ಬಹಳ ಉತ್ಸಾಹದಿಂದ ಬಹಳ ಶ್ರಮಪಟ್ಟು ನೀವೆಲ್ಲ ಬಂದಿದ್ದೀರಿ. ವಿಶೇಷವಾಗಿ ವಿಜಯದಾಸರ ಸುಳಾದಿಗಳನ್ನು ಪಾರಾಯಣ ಮಾಡಿಕೊಂಡು ಬಂದಿದ್ದೀರಿ ಮತ್ತು ಪ್ರಾಯಶಃ ನೀವು ಹತ್ತುವಾಗಲೂ ಕೂಡ ಆ ಸುಳಾದಿಗಳನ್ನು, ದೇವರ ನಾಮಗಳನ್ನು ಹೇಳ್ಕೊಂಡು ಹತ್ತಾ ಇದ್ದೀರಿ. ಭಗವಂತನ ಪ್ರೀತಿಕರವಾದ ಭಕ್ತಿಪೂರ್ವಕವಾಗಿ ಮಾಡತಕ್ಕಂಥ ನಿಮ್ಮ ಯಾತ್ರೆ ಯಶಸ್ವಿಯಾಗಲಿ, ಭಗವಂತನ ಪೂರ್ಣ ಅನುಗ್ರಹಕ್ಕೆ ಕಾರಣವಾಗಲಿ ಅಂತ ಪ್ರಾರ್ಥನೆ ಮಾಡಿ ನನ್ನ